ಸೇರೋ ಮೊದಲು ದರ್ಶನ್ ತಲೆಗೆ ಹಾಕಿದ ವಿಗ್ ತೆಗೆದುಹಾಕಿ ದೇವರಿಗೆ ಮುಡಿಕೊಟ್ಟು ಆಮೇಲೆ ಪೊಲೀಸರಿಗೆ ಶರಣಾಗಿದ್ರು. ಅಂದ್ರೆ ಆಗಸ್ಟ್ 14ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ ಅವರ ಬೇಲ್ ಅರ್ಜಿಯ ಕುರಿತಾಗಿ ಅಂತ. ಅಂದ್ರೆ ಅದೇನಾದ್ರೂ ರದ್ದಾದ್ರೆ ಮತ್ತೆ ಜೈಲಿಗೆ ವಾಪಸ್ ಹೋಗ್ಬೇಕಾಗತ್ತೆ ಅನ್ನೋದು ಹಾಗಾದ್ರೆ ದರ್ಶನ್ಗೆ ಮೊದಲೇ ಗೊತ್ತಿತ್ತ. ಅದಕ್ಕೆ ಮುಡಿಕೊಟ್ಟು ಬಂದಿದ್ರು ಅಂತ ಹೇಳಲಾಗಿದೆ. ಈಗ ಆ ಫೋಟೋ ವೈರಲ್ ಆಗಿದೆ. ಇದರ ಮಧ್ಯೆ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗೋ ಕಾಲ ಬರೋ ಸಾಧ್ಯತೆ ಕೂಡ ಇದೆ. ಕಾಲಾಯ ತಸ್ಮೈ ನಮಃ ಅನ್ನೋದು ಇದಕ್ಕೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಬೀಳೋ ಮೊದಲು ದರ್ಶನ್ ಅಂದ್ರೆ ಒಂದು ಗತ್ತು ಗಮ್ಮತ್ತು ಇತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಮೇಲೆ ದರ್ಶನ್ ಗಮ್ಮತ್ತೆಲ್ಲ ಜೈಲಿನೊಳಗೆ ಬಂದಿಯಾಗಿತ್ತು. ಈಗ ದರ್ಶನ್ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಚಾಟಿ ಏಟಿಗೆ ಸಿಲುಕಿ ಜೈಲು ಸೇರಿತು. ಮತ್ತೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ನಾಳೆ ದಾಸನ ಬಳ್ಳಾರಿ ಭವಿಷ್ಯ ನಿರ್ಧಾರ. ಈಗ ದರ್ಶನ್ ನನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಕ್ಕೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಜೊತೆಗೆ ಉಳಿದ ಆರೋಪಿಗಳು ಯಾವ್ಯಾವ ಜೈಲಲ್ಲಿದ್ರೋ ಅದೇ ಜೈಲಿಗೆ ಶಿಫ್ಟ್ ಮಾಡಬೇಕಂತ ನ್ಯಾಯಾಲಯದ ಕದ ತಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಈ ಮೊದಲು ಆರೋಪಿಗಳು ಬೇರೆ ಬೇರೆ ಜೈಲಿನಲ್ಲಿದ್ರು. ಈಗ ಎಲ್ಲ ಆರೋಪಿಗಳನ್ನ ಆಯಾ ಜೈಲಿಗೆ ಕಳಿಸಬೇಕಿದೆ. ಭದ್ರತೆ ಆಡಳಿತದ ದೃಷ್ಟಿಯಿಂದ ಆಯಾ ಜೈಲಿಗೆ ಕಳಿಸಬೇಕು. A2 ಆರೋಪಿ ದರ್ಶನ್ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಶಿಫ್ಟಿಂಗ್ ಮುಖ್ಯ ಅಂತ 64ನೇ ಸೆಷನ್ ಕೋರ್ಟ್ಗೆ ಜೈಲಾಧಿಕಾರಿಗಳು ಅರ್ಜಿ ಹಾಕಿದ್ದಾರೆ. ಆದರೆ ಜೈಲಾಧಿಕಾರಿಗಳ ನೇರ ಅರ್ಜಿ ಸ್ವೀಕರಿಸಿದ ಸೆಷನ್ ಕೋರ್ಟ್ ಸರ್ಕಾರದ ಎಸ್ಪಿಪಿ ಮೂಲಕವೇ ಅರ್ಜಿ ಹಾಕಲು ಸೂಚನೆ ನೀಡಿದೆ. ಸೋಮವಾರ 64ನೇ ಸೆಷನ್ ಕೋರ್ಟ್ಗೆ ಎಸ್ಪಿಪಿ ಅರ್ಜಿ ಹಾಕಲಿದ್ದು ಸೋಮವಾರವೇ ಅರ್ಜಿ ವಿಚಾರಣೆ ನಡೆಸಿ ಆದೇಶ ನೀಡುವ ಸಾಧ್ಯತೆ ಇದೆ. ದರ್ಶನ್ ಸೇರಿದಂತೆ ಎಲ್ಲ 7 ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರೆ. ಆ ಜೈಲುಗಳು ಯಾವುವು ಅಂತ ನೋಡೋದಾದ್ರೆ, ನಾಳೆ ಕೋರ್ಟ್ ಎಲ್ಲ ಆರೋಪಿಗಳಿಗೆ ಮೊದಲಿದ್ದ ಜೈಲಿಗೆ ಕಳಿಸಿ ಅಂತ ಆದೇಶ ಕೊಟ್ಟಿದ್ದೆ. ಆದ್ರೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರ್ತಾರೆ. ದರ್ಶನ್ ಅನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. A6 ಜಗದೀಶ್ ಅಲಿಯಾಸ್ ಜಗನ್ನನ್ನ ಶಿವಮೊಗ್ಗ ಜೈಲಿಗೆ, A7 ಅನುಕುಮಾರ್ ಪರಪ್ಪನ ಅಗ್ರಹಾರದಲ್ಲಿ ಇಡಲಾಗುತ್ತೆ. A11 ನಾಗರಾಜ್ನನ್ನ ಕಲಬುರಗಿ ಜೈಲಿಗೆ, A12 ಲಕ್ಷ್ಮಣ್ಣನ್ನ ಶಿವಮೊಗ್ಗ ಜೈಲಿಗೆ, A14 ಪ್ರದೀಪ್ನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಬಹುದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇರುವ ಸೆಲ್ಗೆ 3 ಸುತ್ತಿನ ಭದ್ರತೆ ಹಾಕಲಾಗಿದೆ. ಆರೋಪಿಗಳ ಚಲನವಲನ ಗಮನಿಸಲು ಸಿಸಿಟಿವಿ ಕಣ್ಗಾವಲು ಹಾಕಲಾಗಿದೆ. ಜೈಲು ಸಿಬ್ಬಂದಿಗೂ ಬಾಡಿ ವಾರ್ನ್ ಕ್ಯಾಮೆರಾ ಕೊಡಲಾಗಿದೆ. ಜೊತೆಗೆ ಬ್ಯಾರಕ್ಗಳಿಗೂ ಪೊಲೀಸರನ್ನ ಭದ್ರತೆಗೆ ಹಾಕಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜೈಲು ಸೇರೋ ಮೊದಲು ದರ್ಶನ್ ತಲೆಗೆ ಹಾಕಿದ ವಿಗ್ ತೆಗೆದುಹಾಕಿ ದೇವರಿಗೆ ಮುಡಿಕೊಟ್ಟು ಆಮೇಲೆ ಪೊಲೀಸರಿಗೆ ಶರಣಾಗಿದ್ರು. ಅಂದ್ರೆ ಆಗಸ್ಟ್ 14ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ ಅವರ ಬೇಲ್ ಅರ್ಜಿಯ ಕುರಿತಾಗಿ ಅಂತ. ಅಂದ್ರೆ ಅದೇನಾದ್ರೂ ರದ್ದಾದ್ರೆ ಮತ್ತೆ ಜೈಲಿಗೆ ವಾಪಸ್ ಹೋಗ್ಬೇಕಾಗತ್ತೆ ಅನ್ನೋದು ಹಾಗಾದ್ರೆ ದರ್ಶನ್ಗೆ ಮೊದಲೇ ಗೊತ್ತಿತ್ತ. ಅದಕ್ಕೆ ಮುಡಿಕೊಟ್ಟು ಬಂದಿದ್ರು ಅಂತ ಹೇಳಲಾಗಿದೆ. ಈಗ ಆ ಫೋಟೋ ವೈರಲ್ ಆಗಿದೆ. ಇದರ ಮಧ್ಯೆ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗೋ ಕಾಲ ಬರೋ ಸಾಧ್ಯತೆ ಕೂಡ ಇದೆ. ಕಾಲಾಯ ತಸ್ಮೈ ನಮಃ ಅನ್ನೋದು ಇದಕ್ಕೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಬೀಳೋ ಮೊದಲು ದರ್ಶನ್ ಅಂದ್ರೆ ಒಂದು ಗತ್ತು ಗಮ್ಮತ್ತು ಇತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಮೇಲೆ ದರ್ಶನ್ ಗಮ್ಮತ್ತೆಲ್ಲ ಜೈಲಿನೊಳಗೆ ಬಂದಿಯಾಗಿತ್ತು. ಈಗ ದರ್ಶನ್ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಚಾಟಿ ಏಟಿಗೆ ಸಿಲುಕಿ ಜೈಲು ಸೇರಿತು. ಮತ್ತೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ನಾಳೆ ದಾಸನ ಬಳ್ಳಾರಿ ಭವಿಷ್ಯ ನಿರ್ಧಾರ. ಈಗ ದರ್ಶನ್ ನನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಕ್ಕೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ.
ದರ್ಶನ್ ಜೊತೆಗೆ ಉಳಿದ ಆರೋಪಿಗಳು ಯಾವ್ಯಾವ ಜೈಲಲ್ಲಿದ್ರೋ ಅದೇ ಜೈಲಿಗೆ ಶಿಫ್ಟ್ ಮಾಡಬೇಕಂತ ನ್ಯಾಯಾಲಯದ ಕದ ತಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಈ ಮೊದಲು ಆರೋಪಿಗಳು ಬೇರೆ ಬೇರೆ ಜೈಲಿನಲ್ಲಿದ್ರು. ಈಗ ಎಲ್ಲ ಆರೋಪಿಗಳನ್ನ ಆಯಾ ಜೈಲಿಗೆ ಕಳಿಸಬೇಕಿದೆ. ಭದ್ರತೆ ಆಡಳಿತದ ದೃಷ್ಟಿಯಿಂದ ಆಯಾ ಜೈಲಿಗೆ ಕಳಿಸಬೇಕು. A2 ಆರೋಪಿ ದರ್ಶನ್ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಶಿಫ್ಟಿಂಗ್ ಮುಖ್ಯ ಅಂತ 64ನೇ ಸೆಷನ್ ಕೋರ್ಟ್ಗೆ ಜೈಲಾಧಿಕಾರಿಗಳು ಅರ್ಜಿ ಹಾಕಿದ್ದಾರೆ. ಆದರೆ ಜೈಲಾಧಿಕಾರಿಗಳ ನೇರ ಅರ್ಜಿ ಸ್ವೀಕರಿಸಿದ ಸೆಷನ್ ಕೋರ್ಟ್ ಸರ್ಕಾರದ ಎಸ್ಪಿಪಿ ಮೂಲಕವೇ ಅರ್ಜಿ ಹಾಕಲು ಸೂಚನೆ ನೀಡಿದೆ. ಸೋಮವಾರ 64ನೇ ಸೆಷನ್ ಕೋರ್ಟ್ಗೆ ಎಸ್ಪಿಪಿ ಅರ್ಜಿ ಹಾಕಲಿದ್ದು, ಸೋಮವಾರವೇ ಅರ್ಜಿ ವಿಚಾರಣೆ ನಡೆಸಿ ಆದೇಶ ನೀಡುವ ಸಾಧ್ಯತೆ ಇದೆ. ದರ್ಶನ್ ಸೇರಿದಂತೆ ಎಲ್ಲ 7 ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರೆ. ಆ ಜೈಲುಗಳು ಯಾವುವು ಅಂತ ನೋಡೋದಾದ್ರೆ, ನಾಳೆ ಕೋರ್ಟ್ ಎಲ್ಲ ಆರೋಪಿಗಳಿಗೆ ಮೊದಲಿದ್ದ ಜೈಲಿಗೆ ಕಳಿಸಿ ಅಂತ ಆದೇಶ ಕೊಟ್ಟಿದ್ದೆ. ಆದ್ರೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರ್ತಾರೆ. ದರ್ಶನ್ ಅನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. A6 ಜಗದೀಶ್ ಅಲಿಯಾಸ್ ಜಗನ್ನನ್ನ ಶಿವಮೊಗ್ಗ ಜೈಲಿಗೆ, A7 ಅನುಕುಮಾರ್ ಪರಪ್ಪನ ಅಗ್ರಹಾರದಲ್ಲಿ ಇಡಲಾಗುತ್ತೆ. A11 ನಾಗರಾಜ್ನನ್ನ ಕಲಬುರಗಿ ಜೈಲಿಗೆ, A12 ಲಕ್ಷ್ಮಣನ್ನ ಶಿವಮೊಗ್ಗ ಜೈಲಿಗೆ, A14 ಪ್ರದೀಪ್ನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಬಹುದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇರುವ ಸೆಲ್ಗೆ 3 ಸುತ್ತಿನ ಭದ್ರತೆ ಹಾಕಲಾಗಿದೆ. ಆರೋಪಿಗಳ ಚಲನವಲನ ಗಮನಿಸಲು ಸಿಸಿಟಿವಿ ಕಣ್ಗಾವಲು ಹಾಕಲಾಗಿದೆ. ಜೈಲು ಸಿಬ್ಬಂದಿಗೂ ಬಾಡಿ ವರ್ನ್ ಕ್ಯಾಮೆರಾ ಕೊಡಲಾಗಿದೆ. ಜೊತೆಗೆ ಬ್ಯಾರಕ್ಗಳಿಗೂ ಪೊಲೀಸರನ್ನ ಭದ್ರತೆಗೆ ಹಾಕಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜೈಲು ಸೇರೋ ಮೊದಲು ದರ್ಶನ್ ತಲೆಗೆ ಹಾಕಿದ ವಿಗ್ ತೆಗೆದು ಹಾಕಿ ದೇವರಿಗೆ ಮುಡಿ ಕೊಟ್ಟು ಆಮೇಲೆ ಪೊಲೀಸರಿಗೆ ಶರಣಾಗಿದ್ರು. ಅಂದ್ರೆ ಆಗಸ್ಟ್ 14ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ ಅವರ ಬೇಲ್ ಅರ್ಜಿಯ ಕುರಿತಾಗಿ ಅಂತ. ಅಂದ್ರೆ ಅದೇನಾದ್ರೂ ರದ್ದಾದ್ರೆ ಮತ್ತೆ ಜೈಲಿಗೆ ವಾಪಸ್ ಹೋಗ್ಬೇಕಾಗತ್ತೆ ಅನ್ನೋದು ಹಾಗಾದ್ರೆ ದರ್ಶನ್ಗೆ ಮೊದಲೇ ಗೊತ್ತಿತ್ತ. ಅದಕ್ಕೆ ಮುಡಿ ಕೊಟ್ಟು ಬಂದಿದ್ರು ಅಂತ ಹೇಳಲಾಗಿದೆ. ಈಗ ಆ ಫೋಟೋ ವೈರಲ್ ಆಗಿದೆ. ಇದರ ಮಧ್ಯೆ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗೋ ಕಾಲ ಬರೋ ಸಾಧ್ಯತೆ ಕೂಡ ಇದೆ. ತಸ್ಮೈ ನಮಃ ಅನ್ನೋದು ಇದಕ್ಕೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಬೀಳೋ ಮೊದಲು ದರ್ಶನ್ ಅಂದ್ರೆ ಒಂದು ಗತ್ತು ಗಮ್ಮತ್ತು ಇತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಮೇಲೆ ದರ್ಶನ್ ಗಮ್ಮತ್ತೆಲ್ಲ ಜೈಲಿನೊಳಗೆ ಬಂದಿಯಾಗಿತ್ತು. ಈಗ ದರ್ಶನ್ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಚಾಟಿ ಏಟಿಗೆ ಸಿಲುಕಿ ಜೈಲು ಸೇರಿತ್ತು. ಮತ್ತೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ನಾಳೆ ದಾಸನ ಬಳ್ಳಾರಿ ಭವಿಷ್ಯ ನಿರ್ಧಾರ. ಈಗ ದರ್ಶನ್ ನನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಕ್ಕೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಜೊತೆಗೆ ಉಳಿದ ಆರೋಪಿಗಳು ಯಾವ್ಯಾವ ಜೈಲಲ್ಲಿದ್ರೋ ಅದೇ ಜೈಲಿಗೆ ಶಿಫ್ಟ್ ಮಾಡಬೇಕಂತ ನ್ಯಾಯಾಲಯದ ಕದ ತಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಈ ಮೊದಲು ಆರೋಪಿಗಳು ಬೇರೆ ಬೇರೆ ಜೈಲಿನಲ್ಲಿದ್ರು. ಈಗ ಎಲ್ಲ ಆರೋಪಿಗಳನ್ನ ಆಯಾ ಜೈಲಿಗೆ ಕಳಿಸಬೇಕಿದೆ. ಭದ್ರತೆ ಆಡಳಿತದ ದೃಷ್ಟಿಯಿಂದ ಆಯಾ ಜೈಲಿಗೆ ಕಳಿಸಬೇಕು. A2 ಆರೋಪಿ ದರ್ಶನ್ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಶಿಫ್ಟಿಂಗ್ ಮುಖ್ಯ ಅಂತ 64ನೇ ಸೆಷನ್ ಕೋರ್ಟ್ಗೆ ಜೈಲಾಧಿಕಾರಿಗಳು ಅರ್ಜಿ ಹಾಕಿದ್ದಾರೆ. ಆದರೆ ಜೈಲಾಧಿಕಾರಿಗಳ ನೇರ ಅರ್ಜಿ ಸ್ವೀಕರಿಸಿದ ಸೆಷನ್ ಕೋರ್ಟ್ ಸರ್ಕಾರದ ಎಸ್ಪಿಪಿ ಮೂಲಕವೇ ಅರ್ಜಿ ಹಾಕಲು ಸೂಚನೆ ನೀಡಿದೆ. ಸೋಮವಾರ 64ನೇ ಸೆಷನ್ ಕೋರ್ಟ್ಗೆ ಎಸ್ಪಿಪಿ ಅರ್ಜಿ ಹಾಕಲಿದ್ದು, ಸೋಮವಾರವೇ ಅರ್ಜಿ ವಿಚಾರಣೆ ನಡೆಸಿ ಆದೇಶ ನೀಡುವ ಸಾಧ್ಯತೆ ಇದೆ. ದರ್ಶನ್ ಸೇರಿದಂತೆ ಎಲ್ಲ 7 ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರೆ. ಆ ಜೈಲುಗಳು ಯಾವುವು ಅಂತ ನೋಡೋದಾದ್ರೆ, ನಾಳೆ ಕೋರ್ಟ್ ಎಲ್ಲ ಆರೋಪಿಗಳಿಗೆ ಮೊದಲಿದ್ದ ಜೈಲಿಗೆ ಕಳಿಸಿ ಅಂತ ಆದೇಶ ಕೊಟ್ಟಿದ್ದೆ. ಆದ್ರೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರ್ತಾರೆ. ದರ್ಶನ್ ಅನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. A6 ಜಗದೀಶ್ ಅಲಿಯಾಸ್ ಜಗನ್ನನ್ನ ಶಿವಮೊಗ್ಗ ಜೈಲಿಗೆ, A7 ಅನುಕುಮಾರ್ ಪರಪ್ಪನ ಅಗ್ರಹಾರದಲ್ಲಿ ಇಡಲಾಗುತ್ತೆ. A11 ನಾಗರಾಜ್ನನ್ನ ಕಲಬುರಗಿ ಜೈಲಿಗೆ, A12 ಲಕ್ಷ್ಮಣನ್ನ ಶಿವಮೊಗ್ಗ ಜೈಲಿಗೆ, A14 ಪ್ರದೀಪ್ನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಬಹುದು.
ಹರಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇರುವ ಸೆಲ್ಗೆ 3 ಸುತ್ತಿನ ಭದ್ರತೆ ಹಾಕಲಾಗಿದೆ. ಆರೋಪಿಗಳ ಚಲನವಲನ ಗಮನಿಸಲು ಸಿಸಿಟಿವಿ ಕಣ್ಗಾವಲು ಹಾಕಲಾಗಿದೆ. ಜೈಲು ಸಿಬ್ಬಂದಿಗೂ ಬಾಡಿ ವರ್ನ್ ಕ್ಯಾಮೆರಾ ಕೊಡಲಾಗಿದೆ. ಜೊತೆಗೆ ಬ್ಯಾರಕ್ಗಳಿಗೂ ಪೊಲೀಸರನ್ನ ಭದ್ರತೆಗೆ ಹಾಕಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.